ಎಲ್ಲರಿಗೂ ನಮಸ್ಕಾರಗಳು. ಇನ್ನು ನಾವು ದ್ವಿತೀಯ ಭಾಷೆ ಕನ್ನಡ ಆಂತರಿಕ ನೋಡೋಣ. ಮೊದಲು MCQ ನೋಡಬಹುದು ನೀವು. ಮೊದಲನೇ ಆನ್ಸರ್ ಸರ್ವನಾಮ ಪದವಿದು. ಆನ್ಸರ್ ಏನಿದೆ ಎಲ್ಲರಿಗೂ ಗೊತ್ತಿರೋ ಹಾಗೆ ಕಮೆಂಟು ಕೂಡ ಮಾಡ್ಬೋದು ನೀವು. ಸರ್ವನಾಮ ಆನ್ಸರ್ ಏನಾಗುತ್ತೆ ಸಿ, ಅವನ್ನು. ಅದೇ ರೀತಿ ನೀವು ನೋಡಬಹುದು ಎರಡನೇ ಕ್ವಶನ್ ಅಕ್ಷರಗಳು. ಈ ಅಕ್ಷರಗಳು ಏನಂತ ಕರಿತೇವೆ ನಾವು? ಅನುನಾಸಿಕಗಳು ಅಂತ ಕರೀತೇವೆ, ನೋಡ್ಬೋದು ನೀವು. ಅದೇ ರೀತಿ ನಮ್ಮ ಮುಂದಿನ ಪ್ರಶ್ನೆ ವೀರೇಶ ಪದವು. ಸೇಮ್ ಗುಣಸಂಧಿ ಆಗುತ್ತೆ ವೀರೇಶ. ಅದೇ ರೀತಿ ನಮ್ಮ ನಾಲ್ಕನೆಯ ಆನ್ಸರ್ ಏನಾಗುತ್ತೆ? ಗಂಜಿಯುಂಡು ಆಗುತ್ತೆ, ನೋಡ್ಬೋದು ಕ್ರಿಯಾ ಸಮಾನಕ್ಕೆ ಉದಾಹರಣೆ. ಅದೇ ರೀತಿ ಒಂದು ವಾಕ್ಯದ ಉತ್ತರಗಳು ಕೂಡ ನಾನು ಹೇಳ್ಕೊಡ್ತೇನೆ, ನೋಡ್ಬೋದು, ಚೆಕ್ ಮಾಡ್ಕೋಬೋದು. ಇದೇನಾಗುತ್ತೆ? ಹಸಿ ಮಸಿ ಕ್ರಪಿ ಆಗುತ್ತೆ, ನೋಡ್ಬೋದು. ಪುಟ್ಟರಾಜನ ತಂದೆ ತಾಯಿ ಹೆಸರೇನು? ರೇವಣ್ಣಯ್ಯ ಸಿದ್ದಮ್ಮ. ರೇವಣ್ಣಯ್ಯ ತಾಯಿ ಹೆಸರು ಸಿದ್ದಮ್ಮವಾಗಿರುತ್ತೆ. ಅದೇ ರೀತಿ ಹಕ್ಕಿ ಗೂಡಿನಲ್ಲಿ ಯಾವುದರ ಸಮನ್ವಯತೆ ಇರುತ್ತದೆ? ವಿಜ್ಞಾನ ತಂತ್ರಜ್ಞಾನ. ಇದರ ಆನ್ಸರ್ ಏನಾಗುತ್ತೆ? ವಿಜ್ಞಾನ ತಂತ್ರಜ್ಞಾನ. ಅದೇ ರೀತಿ ಬ್ರಹ್ಮಕುಂಡದಲ್ಲಿ ಅಂದರೆ ಇದರ ಆನ್ಸರ್ ಏನಾಗುತ್ತೆ? ಬ್ರಹ್ಮಕುಂಡದಲ್ಲಿ ಆರುತಿ. ಗೋಪಾಲನ ಬೆಳಗಿನ ಮುಖ್ಯ ಕೆಲಸ ಯಾವುದಾಗಿರುತ್ತದೆ? ಏನಾಗುತ್ತೆ? ದೇವರ ಪೂಜೆಗೆ ಹೂ ತರುವುದು. ದೇವರ ಪೂಜೆಗೆ ಹೂ ತರುವುದು. ಅದೇ ರೀತಿ 10ನೇ ನೋಡ್ಬೋದು ನೀವು. ಸೌಜನ್ಯವು ಹೇಗೆ ಅರಳಬೇಕು? ಹೂವಿನಂತೆ ಅರಳಬೇಕು. ಯುಗಾದಿಯಲ್ಲೇ ನಿಮಗೆ ಗೊತ್ತು, ಯುಗಾದಿ ಮೊನ್ನೆ ಕೂಡ 3 ದಿನ ಹಿಂದೆ ಯುಗಾದಿ ಮುಗಿದಿದೆ. ಯುಗಾದಿಯಲ್ಲಿ ಏನು ತಿಂತೀವಿ ನಾವು? ಬೇವು ಬೆಲ್ಲ. ಪ್ರಮುಖವಾದದ್ದು ಬೇವು ಬೆಲ್ಲ. 12ನೇ ಕ್ವಶನ್ ಇವರ ಹೇಳುವ ವೈರಿ ಯಾವುದು? 12ನೇದು ಯಾವುದು? ದೀಪ. ಆನ್ಸರ್ ಏನಾಗುತ್ತೆ? ದೀಪ. ಅದೇ ರೀತಿ 13 ನೋಡ್ಬೋದು ಕ್ವಶನ್. ಜನಪದರು ತುಂಬಿದ ಹೋಲಿಸಲಾಗಿದೆ. ಯಾವುದಕ್ಕೆ ಹೋಲಿಸಲಾಗಿದೆ? ಲಿಂಬೆ ಹಣ್ಣು. ಲಿಂಬೆ ಹಣ್ಣು ಆಗಿರುತ್ತೆ. ಅದೇ ರೀತಿ 14 ಸ್ಥಾವರ. ಬಸವಣ್ಣನ ಪ್ರಕಾರ ನಶಿಸಿ ಹೋಗುವುದು ಯಾವುದು? ಸ್ಥಾವರ. ಅದೇ ರೀತಿ 15ನೇ ಆನ್ಸರ್ ಏನಾಗುತ್ತೆ? ಕಪಿಲ ಸಿದ್ಧ ಮಲ್ಲಿಕಾರ್ಜುನ. ಕಪಿಲ ಸಿದ್ಧ ಮಲ್ಲಿಕಾರ್ಜುನ. 16ನೇದು ಏನಾಗುತ್ತೆ? ವಿಶಾಲವಾದ ಸಮುದ್ರದಂತೆ. ವಿಶಾಲವಾದ ಸಮುದ್ರದಂತೆ. ಯಾರ್ಯಾರು ಹೊಸ ಚಾನಲ್ ಜಾಯ್ನ್ ಆಗಿದ್ದಾರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಈ ರೀತಿಯ ಆಂತರಿಕಗಳು ಮ್ಯಾಥ್ಸ್ ಕೂಡ ಬರುತ್ತವೆ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ 2 ಮಾಡ್ತೀನಿ ಕ್ವಶನ್ ಏನು ಎಕ್ಸ್ಪ್ಲೇನ್ ಮಾಡಿಲ್ಲ, ನೀವು ಬರೆದಿರ್ತೀರ. ಜಸ್ಟ್ 2 ಮಾರ್ಕ್ಸ್ 3 ಮಾರ್ಕ್ಸ್. ಧನ್ಯವಾದಗಳು. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹೋಗಿ.